ಜನನಿಂ ಶಾರದಾಂ ದೇವಿಂ ರಾಮಕೃಷ್ಣಂ ಪ್ರಭು ಜಗದ್ಗುರು ಪಾದಪದ್ಮೇ ತಯೋ ಶ್ರುತ್ವ ಪ್ರಣಮಾಮಿ ನಮೋ ನಮೋ. ಲೋಕ ಕಂಡಂತಹ ನಿಸ್ವಾರ್ಥ ಕರುಣೆ ತೊದಲ ನುಡಿಯ ಜನನಿ ಆದಂತಹ ಸಮಸ್ತ ತಾಯಂದಿರ ಪದತಳಕ್ಕೆ ನಮಸ್ಕರಿಸುತ್ತಾ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಜೇನು ತನ್ನ ಜೀವನದುದ್ದಕ್ಕೂ ಒಂದೇ ಚಮಚ ಜೇನನ್ನು ತಯಾರಿಸುತ್ತೆ. ಅದು ನಮಗೆ ಕೇವಲ ಒಂದು ಚಮಚವಷ್ಟೇ. ಆದರೆ ಜೇನಿಗೆ ತನ್ನ ಜೀವಮಾನ ಕಾರ್ಯ, ಹಾಗೆ ಪ್ರಪಂಚದಲ್ಲಿ ನಾವೊಬ್ಬರು. ಆದರೆ ತಾಯಿಗೆ ಮಾತ್ರ ತನ್ನ ಮಗುವೇ ಪ್ರಪಂಚ ಆಗಿರ್ತಾರೆ. 9 ತಿಂಗಳು ತನ್ನ ಗರ್ಭದಲ್ಲಿ ಪೋಷಿಸಿ ರಕ್ತ ಕಂಬಳಿ ಹೊದಿಸಿ ಉಸಿರೆಂಬ ತಿಲಕವಿಟ್ಟು ಈ ಪ್ರಪಂಚಕ್ಕೆ ಪರಿಚಯಿಸ್ತಾಳೆ. ಮಗುವ ಏಳು ಬೀಳು, ಸುಖ ದುಃಖ, ನೋವು ನಲಿವು ಎಲ್ಲದರ ಅಡಿಪಾಯವಾಗಿರ್ತಾಳೆ. ತನ್ನ ಮಗು ತನಗೆ ಎಷ್ಟೇ ನೋಯಿಸಿದರೂ, ಹಿಂಸಿಸಿದರೂ, ಹೊಡೆದರು ಬಡೆದರು, ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ನಿಭಾಯಿಸಿ ಕೊನೆಗೆ ಏನನ್ನೂ ನಿರೀಕ್ಷಿಸದೆ ನಿಸ್ವಾರ್ಥ ಮುಗುಳ್ನಕ್ಕಿ ತನ್ನ ಮಗುವ ಯಶಸ್ಸೇ ಬಯಸುವಳು ಹಡೆದವ್ವ. ತಾಯಿ ಆಲದ ಮರವಾಗಿ ನಮಗೆ ನೆರಳನ್ನು ನೀಡಿದ್ದಾಳೆ. ನಾವು ಬೆಳೆದು ನಿಂತು ಆ ಆಲದ ಮರವನ್ನು ಕಡೆಯುವ ಕಟುಕರಾಗುವುದು ಬೇಡ. ಬದಲಿಗೆ ಆ ಆಲದ ಮರಕ್ಕೆ ನೀರೆರೆದು ಅದರ ನೆರಳಿನಲ್ಲಿ ರಾರಾಜಿಸೋಣ. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ.